ಹಲೋ ಗೈಸ್, ವೆಲ್ಕಮ್ ಟು ಲವ್ದೀಪ್ ಚಾನಲ್. ನಾವಿವತ್ತು ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಂತ ಅಂದರೆ ನಮ್ಮ ಮನೆ ವರ್ಷವೂ ಈ ದೇವಸ್ಥಾನಕ್ಕೆ ಬರುವಂಥದ್ದು. ಸೊ ಕಾರ್ತಿಕ ಮಾಸ ಆ ಟೈಮಲ್ಲಿ ಆಲ್ಮೋಸ್ಟ್ ಹಾಸನ ಮತ್ತು ಮಂಡ್ಯ ಸೈಡವ್ರು ಎಲ್ಲರೂ ಇಲ್ಲಿ ಬರ್ತಾರೆ. ಅಂದರೆ ಯಾವುದೇ ರೀತಿ ಗಾಯಗಳಾಗಿರ್ಬೋದು ಅಥವಾ ಸುಮ್ಮನೆ ಏನಾದರೂ ಒಂದು ಇಲ್ಲಿ ಪೂಜೆನ ಮಾಡ್ಕೊಂಡು ಹೋಗೋಕ್ಕೆ ಬರುವಂಥದ್ದು. ಇಲ್ಲಿ ಹಾವು ಅಂತ ಅಂದರೆ ಹಾವಿಂದು ಹುತ್ತ ಇರುತ್ತೆ, ಸೊ ಅಲ್ಲಿಗೆ ಪೂಜೆ ಮಾಡುವಂಥದ್ದು. ಇಲ್ಲಿ ಶಂಭುಲಿಂಗೇಶ್ವರ ಸ್ವಾಮಿ ಅಂತ ಕರಿತೀವಿ. ಇದು ಸಾಸ್ಲು ಅಂತ ಹೇಳಿ ಶ್ರವಣಬೆಳಗೊಳದಿಂದ ಒಂದು 10 ಕಿಲೋಮೀಟರ್ಸ್ ಇದೆ. ಸೊ ಸಾಸ್ಲು ಶಂಭುಲಿಂಗೇಶ್ವರ ಸ್ವಾಮಿ ದೇವಾಲಯ. ನಾವಿವಾಗ ಸ್ಟಾರ್ಟಿಂಗು ಇಲ್ಲೇ ಹೊಳೆ ಹತ್ರ ಬಂದಿದ್ದೀವಿ, ಕಲ್ಯಾಣಿ ಹತ್ರ. ಇವಾಗ ಕಲ್ಯಾಣಿ ಹತ್ರ ಬಂದು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸ್ನಾನನ ಮಾಡ್ಕೊಳ್ತಾರೆ. ಹಂಗೇನೆ ಒಂದು ಚೌರ್ಗೆ ಅಲ್ಲಿ ಬಟ್ಟೆ ಮೇಲೇ ನೀರನ್ನ ಹಾಕೊಳ್ತಾರೆ. ಬಟ್ ಆದರೆ ನಾವು ಅವಾಗ ತಾನೇ ಸ್ನಾನನ ಮಾಡಿಕೊಂಡು ಮಡಿಯಾಗಿ ಬಂದಿರೋದ್ರಿಂದ ಸೊ ಆವಾಗೇ ನೀರು ಹಾಕ್ಕೊಂಡು ಬಂದ್ವಿ ತಲೆಗೆ. ಸೊ ಇವಾಗ ದೇವಸ್ಥಾನದ ಹತ್ರ ಹೋಗ್ತಿರೋವಂಥದ್ದು. ಇವಾಗ ಇಲ್ಲೇ ಹಣ್ಣು ಕಾಯಿಗೆ ಟಿಕೆಟ್ ಎಲ್ಲನೂ ಕೊಡ್ತಿದ್ದಾರೆ. ಸೊ ನಾವು ಹಣ್ಣು ಕಾಯಿಗೆ ಟಿಕೆಟ್ ಎಲ್ಲ ತೊಗೊಂಡು ಮುಂದೆ ಹೋಗ್ತಿದ್ದೀವಿ. ಇವಾಗ ಇಲ್ಲಿ ಐನರು ಪೂಜೆನ ಮಾಡೋಕ್ಕೆ ಅಂದರೆ ಕಾಯಿ ಮತ್ತು ಬಾಳೆನ ಇಲ್ಲೇ ಮುರಿತಿರೋವಂಥದ್ದು. ಸೊ ಇಲ್ಲೇ ಕಾಯಿನ ಹೊಡೆದು ಅವರು ಬಾಳೆಹಣ್ಣು ತೊಟ್ಟೆಲ್ಲ ಮುರಿದು ಕೊಡೋ ಅಂಥದ್ದು. ಹೂವು ಮತ್ತು ಏನು ಗಂಧದ ಕಡ್ಡಿ ಕರ್ಪೂರ ಇರುತ್ತೆ ಅದನ್ನ ಅಲ್ಲಿ ದೇವ್ರ ಮುಂದೆ ನಾವು ಹಚ್ಚಬೇಕಾಗುತ್ತೆ, ಅಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ಜಸ್ಟ್ ಬರೀ ಬಾಳೆಹಣ್ಣು ಮತ್ತು ತೆಂಗಿನಕಾಯಿನ ಇಲ್ಲಿ ಕೊಡೋ ಅಂಥದ್ದು. ಇವಾಗ ಇದು ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ ಗೈಸ್. ಈ ದೇವಸ್ಥಾನ ಫಸ್ಟೆಲ್ಲ ತುಂಬ ರಶ್ ಇರುತ್ತೆ. ಏನಾದರೂ ಕಾರ್ತಿಕ ಟೈಮಲ್ಲಿ ಬಂದರೆ, ನಾವು ಕಾರ್ತಿಕ ಟೈಮಲ್ಲಿ ಬಂದಿಲ್ಲ, ನಾರ್ಮಲ್ ಡೇಸಲ್ಲಿ ಬಂದಿದ್ದೀವಿ. ಮುಂಚೆ ಇಲ್ಲಿತ್ತು ದೇವಸ್ಥಾನ. ಸೊ ಇವಾಗ ಅದನ್ನು ಶಿಫ್ಟ್ ಮಾಡಿ ಇಲ್ಲಿ ಒಂದು ಪ್ಲೇಸಲ್ಲಿ ಇಟ್ಟಿದ್ದಾರೆ, ಬಿಕಾಸ್ ಇದು ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ ಅದಕ್ಕೋಸ್ಕರ. ಸೊ ನಾವು ಬಂದಾಗ ಅಂದರೆ ಅಲ್ಲಿತ್ತು. ಸೊ ಇವಾಗ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇವಾಗ ಒಂದು ರೌಂಡ್ ಪ್ರದಕ್ಷಿಣೆ ನಾವು ಹೋಗಿ ದೇವಸ್ಥಾನಕ್ಕೆ ನಮಸ್ಕಾರನ ಮಾಡ್ತಿರೋ ಅಂಥದ್ದು. ಸೊ ಇಲ್ಲೇ ನೋಡಿ ಗೈಸ್, ಎಲ್ಲನೂ ಇಲ್ಲೇ ಇಟ್ಟಿದ್ದಾರೆ. ಅದ್ರದ್ದು ಕಳಸ ಆಗಿರ್ಬೋದು, ಮೆರವಣಿಗೆ ವಿಗ್ರಹಗಳು, ಸೊ ಎಲ್ಲನೂ ಇಲ್ಲೇ ಇಟ್ಟಿರೋ ಅಂಥದ್ದು. ಸೊ ಅಲ್ಲಿಂದ ಶಿಫ್ಟ್ ಮಾಡಿ ಇವಾಗ ನಾವು ಇಲ್ಲೇ ದೇವಸ್ಥಾನದಲ್ಲಿ ಪೂಜೆನ ಮಾಡಿಸ್ಕೊಂಡು ಹೋಗ್ತಿರೋ ಅಂಥದ್ದು. ಇದು 3 ದೇವಸ್ಥಾನ ಇದೆ, ಅಲ್ಲಿ ಹುತ್ತದೊಂದು. ಸೊ ಅಲ್ಲಿ ಇನ್ನೊಂದು ಸ್ವಲ್ಪ ದೂರ ಹೋಗಬೇಕು, 1 ಕಿಲೋಮೀಟರ್ ಅಷ್ಟು ದೂರ ಇದೆ. ಸೊ ಅಲ್ಲಿಗೂ ಹೋಗಬೇಕು. ಸೊ ಇವಾಗ ಇಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಗೂ ಇದೇ ಥರ ಇರುತ್ತೆ ಗೈಸ್, ಅಲ್ಲೂ ಹೋಗಬೇಕು. ಸೊ ಇವಾಗ ಆಲ್ಮೋಸ್ಟ್ ಮಂಗಳಾರತಿ ಎಲ್ಲ ಆಗ್ತಿದೆ. ಸೊ ಮಂಗಳಾರತಿ ಎಲ್ಲನೂ ತೊಗೊಂಡು ನಾವಿವಾಗ ಮುಂದೆ ಬರ್ತಿರೋ ಅಂಥದ್ದು ಹಾಗೇ. ಸೊ ಇವಾಗ ಇಲ್ಲಿ ಎದುರುಗಡೆನೆ ಅಲ್ಲಿ ಏನು ಮೀನ್ಸ್ ಗಂಧದ ಕಡ್ಡಿ ಕರ್ಪೂರ ಹಚ್ಚಲ್ವಲ್ಲ, ಸೊ ನಾವು ಇಲ್ಲೇ ಮುಂದೆ ಇಲ್ಲೆಲ್ಲ ಹಚ್ಚುತ್ತಾರೆ ಗೈಸ್. ನಾವು ಇಲ್ಲೇ ಎಲೆ ಅಡಿಕೆ ಎಲ್ಲ ಇಟ್ಟು ಗಂಧದ ಕಡ್ಡಿ ಕರ್ಪೂರನ ಹಚ್ಚಿ ಪೂಜೆನ ಮಾಡ್ತಿರೋ ಅಂಥದ್ದು. ಇವಾಗ ಈ ದೇವಸ್ಥಾನದ್ದು ದರ್ಶನ ಮುಗೀತು ಗೈಸ್. ಇವಾಗ ನಾವು ನೆಕ್ಸ್ಟ್ ಇನ್ನೊಂದು ಟೆಂಪಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಅಂದರೆ ಸ್ವಲ್ಪ ದೂರ ಕಾರ್ ಪಾರ್ಕಿಂಗ್ಗೆ ಅಲ್ಲೇ ನಿಲ್ಲಿಸ್ಬೇಕಿತ್ತು. ಸೊ ಹೊರ್ಗಡೆ ನಿಲ್ಲಿಸಿ ಇಲ್ಲಿಂದ ಬರ್ತಿದ್ದೀವಿ. ಸೊ ಆಲ್ಮೋಸ್ಟ್ ಇಲ್ಲಿ ಪೂರಿ ಖಾರ ಎಲ್ಲ ಮಾಡ್ತಾರೆ ಗೈಸ್. ನಮ್ಮ ಮನೆಯೆಲ್ಲ ಏನು ಮಾಡ್ತಾರೆ ಅಂದರೆ ಕಾರ್ತಿಕ ಟೈಮಲ್ಲಿ ಬಂದರೆ ನಮ್ಮದು ಒಂದು 3-4 ಮನೆಗಳು, ಹತ್ರದ ಮನೆಗಳು ಯಾವ್ಯಾವ ಇರುತ್ತೆ, ಸೊ ಅವರಿಗೆ ಖಾರ ಪೂರಿ ಎಲ್ಲ ಕೊಡ್ತೀವಿ. ಇವಾಗ ಇಲ್ಲೂ ಹೊಳೆ ಇದೆ ಗೈಸ್. ಇಲ್ಲೂ ಹೊಳೆಯಲ್ಲಿ ನೀರೆಲ್ಲನೂ ಹಾಕ್ಕೊಂಡು ಇವಾಗ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ಎಲ್ಲ ಹಾಕಿದ್ದಾರೆ. ಸೊ ಹೋಗ್ತಿದ್ದೀವಿ. ಈ ಥರ ಹಿಂಗೆ ಇರುತ್ತೆ ಗೈಸ್. ಆಲ್ಮೋಸ್ಟ್ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಈ ಥರ ಒಂದು 3-4 ಕಡೆ ಇದೆ. ಸೊ ನಾಗರದ್ದು ಇದನ್ನೆಲ್ಲ ಇಲ್ಲಿ ಬಂದು ಅಂದರೆ ಏನಾದರೂ ನಮಗೆ ಗಾಯಗಳೇನಾದರೂ ಆಗಿದರೆ, ಈ ಥರ ಕೈಯಲ್ಲಿ ಗಾಯ ಆಗಿದರೆ ಕೈನ ತೊಗೊಂಡು ಉಂಡಿಲಿ ಹಾಕಬೇಕು ಅಥವಾ ಹುತ್ತದ ಹತ್ರ ಹಾಕಬೇಕು. ಸೊ ಇವಾಗ ಇವರು ಕೈನ ತೊಗೊಂಡಿರೋದು ಅಜ್ಜಿಗೆ ಕೈಲೇನೋ ಗಾಯ ಆಗಿತ್ತಂತೆ. ಸೊ ಈ ರೀತಿ ಏನಾದರೂ ಗಾಯಗಳು ಅಥವಾ ಏನಾದರೂ ಆದರೆ ಏನೂ ಆಗದೆ ಇರಲಿ ಅಂತ ಹೇಳಿ ಬಂದು ಈ ದೇವಸ್ಥಾನಕ್ಕೆ ಬೇಡ್ಕೊಳ್ಳೋ ಅಂಥದ್ದು ಗೈಸ್. ಅಂದರೆ ಒಳ್ಳೇದಾಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ. ಅಂದರೆ ಯಾವುದೇ ರೀತಿ ತಲೆಯಲ್ಲಿ ಗಾಯಗಳಾಗಿರ್ಬೋದು, ಕೈಯಲ್ಲಾಗಿರ್ಬೋದು, ಕಾಲಲ್ಲಾಗಿರ್ಬೋದು, ಸೊ ಯಾವುದೇ ಗಾಯ ಬಂದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರೆ ದೇವ್ರ ಗಾಯ ಆಗಿದ್ರೆ ಹೋಗುತ್ತೆ ಗೈಸ್. ಇವಾಗ ಹಾಲ್ಗಳನ್ನೆಲ್ಲ ಬಿಟ್ಟು ಈ ದೇವಸ್ಥಾನದಲ್ಲಿ ಇದಕ್ಕೆ ನಾವು ಅಂದರೆ ಹುತ್ತ ಎಲ್ಲ ಇದೆಯಲ್ಲ, ಸೊ ಹಾಲು ಮತ್ತು ತುಪ್ಪನ ಬಿಡೋ ಅಂಥದ್ದು. ಸೊ ಬಿಟ್ಟು ಪೂಜೆನ ಮಾಡಿಕೊಂಡು ಬಂದ್ವಿ. ಸೊ ಬಂದು ಇಲ್ಲಿ ನಾವು ಜಾಂಗೀರನ್ನ ಹಾಕ್ತಿದ್ರು. ಫ್ರೆಶ್ ಆಗಿ ತಿನ್ನಬೇಕು ಅನ್ನಿಸ್ತು ಗೈಸ್. ಅದಕ್ಕೇ ಫ್ರೆಶ್ ಆಗಿರೋ ಜಾಂಗೀರನ್ನ ತೊಗೊಂಡು ತಿಂತಿರೋ ಅಂಥದ್ದು. ಎಷ್ಟು ಚೆನ್ನಾಗಿ ಬಿಡ್ತಿದ್ದಾರೆ ನೋಡಿ ಗೈಸ್, ಎಷ್ಟು ಈಸಿಯಾಗಿ ಬಿಡ್ತಿದ್ದಾರೆ. ಅದು ನೋಡೋಕ್ಕೇ ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು, ಅದಕ್ಕೇ ರೆಕಾರ್ಡ್ ಮಾಡಿದ್ದೀನಿ. ಸೊ ಅಲ್ಲೇ ಒಂದು ಬೌಲಲ್ಲೇ ತುತ್ತ ಮಾಡ್ಕೊಂಡು ಬಿಡ್ತಿದ್ದಾರೆ, ಚೆನ್ನಾಗಿತ್ತು. ಸೊ ಫ್ರೆಶ್ ಆಗಿ ಜಾಂಗೀರನ್ನ ಮಾಡಿ ಮಾಡ್ತಿದ್ದಾರೆ.
ಸೊ ನಾವು ಅದನ್ನು ತಗೊಂಡು ತಿಂತಿರೋ ಅಂಥದ್ದು. ಇವ್ರು ಬೇಯಿಸೋದೇ ಚೆನ್ನಾಗಿತ್ತು ಗೈಸ್. ಸೊ ಅದು ನೋಡೋಕ್ಕೇ ಚೆನ್ನಾಗಿತ್ತು. ಸೊ ಇದಿಷ್ಟು ಈ ದೇವಸ್ಥಾನದ ವಿಶೇಷತೆ. ನಾವು ಖಾರ ಪೂರಿನ ತಗೊಂಡು ಮತ್ತೆ ಜಾಂಗೀರ್ನ ತಿನ್ಕೊಂಡು ಇವಾಗ ನಾವು ಕಾರ್ ಹತ್ರ ಹೋಗ್ತಿರೋ ಅಂಥದ್ದು. ನೋಡಿ ಗೈಸ್, ಈ ಥರ ದೇವಸ್ಥಾನ ಅಂದರೆ ಮೀನ್ಸ್ ಎಲ್ಲ ಕಡೆನೂ ಒಂದು 3-4 ಕಡೆ ಇದೆ ಹುತ್ತ. ಸೊ ನಾವಿಲ್ಲಿ ಎಲ್ಲಿ ಬೇಕಲ್ಲಿ ಪೂಜೆನ ಮಾಡ್ಕೊಬೋದು. ಸೊ ಕಾರ್ತಿಕ ಮಾಸ ಅಲ್ಲಂತೂ ತುಂಬ ರಶ್ ಇರುತ್ತೆ ಗೈಸ್. ಅದೊಂದು ಮಂತು. ನಾವು ಕಾರ್ತಿಕ ಮಾಸ ಅಲ್ಲ, ಅದು ಬಿಟ್ಟು ನೆಕ್ಸ್ಟ್ ಮಂತಲ್ಲಿ ಬಂದಿರೋ ಅಂಥದ್ದು. ಕಾರ್ತಿಕ ಮಾಸ ಮುಗ್ದಾದ್ಮೇಲೆ ಇವಾಗ ಅಲ್ಲೇ ಊಟ ಕೊಡ್ತಿದ್ದಾರೆ ಅಂತ ಹೇಳಿದ್ರು. ಅದಕ್ಕೇನೆ ಸ್ವಲ್ಪ ಅಲ್ಲೇ ತಟ್ಟೆನ ಇಟ್ಟಿದ್ದಾರೆ. ತಟ್ಟೆನ ತೊಳ್ಕೊಂಡು ಊಟನ ಮಾಡ್ತಿರೋವಂಥದ್ದು. ಪಾಯಸ ಎಲ್ಲ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು ಗೈಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್.